ನಾನು ಯಾರಂತ ಗೊತ್ತಾಯ್ತಾ? ಗೊತ್ತಾಗೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನಾನು ಯಾರಂತ ಗೊತ್ತಾಗದಿದ್ರೂ ಪರವಾಗಿಲ್ಲ, ಆದರೆ ನಾನು ಹೇಳೋ ಒಂದು ಕಥೆಯನ್ನು ಸ್ವಲ್ಪ ಹೊತ್ತು ಕೇಳಿ. ಇದು ಕೇವಲ ಕಥೆ ಅಲ್ಲ, ಜೀವನ ಪಾಠ ಅಂದ್ಕೊಳ್ಬೋದು. ಮನುಷ್ಯ ಎಷ್ಟು ಕ್ರೂರಿ ಅಲ್ಲ, ಅವನು ಮಾಡೋ ತಪ್ಪುಗಳನ್ನ ದೇವರ ಮೇಲೆ ಹಾಕ್ತಾನೆ. ಪಾಪ ದೇವರು ಎಲ್ಲವನ್ನು ಚೆನ್ನಾಗಿ ಕೊಟ್ಟಿರ್ತಾನೆ, ಆದರೆ ನಾವುಗಳು ನಮ್ಮ ಆಸೆಗಳಿಗೋಸ್ಕರ ಕೊಟ್ಟಿರೋದನ್ನೆಲ್ಲ ಕಿತ್ಕೊಂಡು ತಿಂತೀವಿ. ನಾನು ಕತೆ ಹೇಳೋಕ್ಕೋಗಿ ಏನೇನು ಹೇಳ್ತಿದ್ದೀನಿ. ನನ್ನ ಕತೆ ಏನಂದರೆ, ನನಗೊಬ್ಬ ಮಗ ಒಳ್ಳೆ ಕೆಲಸ ಸಿಗಬೇಕು, ಚೆನ್ನಾಗಿ ಓದಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆಸೆ ಅಂತೆ ಒಳ್ಳೆ ಕೆಲಸನೂ ಸಿಕ್ತು, ಆದರೆ ಸಿಕ್ಕಿದ್ದು ಮಾತ್ರ ಊರಲ್ಲ, ಅದ್ಯಾವುದು ದೂರದ ಸಿಟಿಲಿ. ಮಗ, ಸೊಸೆ, ಮೊಮ್ಮಗಳು ಅಲ್ಲೇ ಹೋಗೋ ಪರಿಸ್ಥಿತಿ ಬಂತು. ನಾನು ಅಲ್ಲೇ ಬರೋಕ್ಕೆ ಹೇಳ್ದ. ನನಗೆ ಊರು ಬಿಟ್ಟು ಹೋಗೋ ಮನಸ್ಸಿರಲಿಲ್ಲ. ಸ್ವಲ್ಪ ದಿನ ಊರಲ್ಲೇ ಇದ್ದೆ, ಆಮೇಲೆ ಹಾಳಾದ ಆರೋಗ್ಯ ನನ್ನ ಅಲ್ಲೇ ಕರ್ಕೊಂಡು ಹೋಗೋಂಗೆ ಮಾಡ್ತು. ಮಗನಿಗೆ ಕೆಲಸ ಸಿಕ್ಕಿದ್ದು ಒಂದು ದೊಡ್ಡ ಕಾರ್ಖಾನೆಯಲ್ಲಿ. ಕಾರ್ಖಾನೆ ಪಕ್ಕದಲ್ಲಿರೋ ಕ್ವಾರ್ಟರ್ಸಲ್ಲಿ ನಮ್ಮ ಮನೆ ಇತ್ತು. ಇದು ನಮ್ಮ ಮುದ್ದಾದ ಕುಟುಂಬ. ಒಂದು ದಿವಸ ರಜಾ ದಿನ, ಎಲ್ಲರೂ ಹೋಗಿ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿ. ನಮ್ಮ ದುರದೃಷ್ಟವಶನೂ ಗೊತ್ತಿಲ್ಲ, ಹೋಗ್ತಾ ಇರುವಾಗ ಮಧ್ಯದಾರಿಲಿ ಅದ್ಯಾವುದೋ ದೂರದ ಗುಡ್ಡೆಯಿಂದ ಒಂದು ಮರದ ದಿಮ್ಮಿ ಬಂದು ನಮ್ಮ ಗಾಡಿ ಮೇಲೆ ಬಿತ್ತು. ಮಗ ಸೊಸೆನ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಇದಾದ ಸ್ವಲ್ಪ ದಿನದಲ್ಲಿ ನನ್ನ ಮೊಮ್ಮಗಳಿಗೂ ಅನಾರೋಗ್ಯ ಶುರುವಾಯಿತು. ಕಾರ್ಖಾನೆಯಿಂದ ಬರೋ ಕೆಟ್ಟ ಗಾಳಿನ ಉಸಿರಾಡಿ ಅವಳಿಗೆ ಉಸಿರಾಡೋದ ಸಮಸ್ಯೆ ಬಂತು. ಸ್ವಲ್ಪ ದಿನ ಜೊತೆಗಿದ್ಲು, ಆಮೇಲೆ ಅವಳನ್ನು ಕಳ್ಕೊಂಡೆ. ನಾನು ಪುಟ್ಟಿ ಯಾವಾಗಲೂ ಕೇಳ್ತಾ ಇದ್ಲು, ಯಾಕಜ್ಜ ಅಳ್ತಾ ಇದ್ದೀರಾ? ನಿಮಗೂ ಹೀಗೆ ಆಗ್ತಿತ್ತಾ? ನಾನು ಅಳ್ತಿದ್ದು ಯಾಕೆ ಗೊತ್ತಾ? ನಮ್ಮ ಕೆಲಸಕ್ಕೋಸ್ಕರ, ನಮ್ಮ ಆಸೆಗಳಿಗೋಸ್ಕರ ನಾವು ಸಿಟಿನ ಆಯ್ಕೆ ಮಾಡ್ತೀವಿ. ನಮ್ಮ ಬಾಲ್ಯ ಹೇಗಿತ್ತು ಗೊತ್ತಾ? ಹಳ್ಳಿ ಜೀವನ ತುಂಬ ಖುಷಿ ಕೊಡ್ತಾಯಿತ್ತು. ನಾನು, ನನ್ನ ಗೆಳೆಯರು ಎಲ್ಲರೂ ಸೇರಿ ಒಂದೇ ಜಾಗದಲ್ಲಿ ಸೇರೋದು, ಒಟ್ಟಿಗೆ ಆಟ ಆಡೋದು, ನಮ್ಮ ನಡುವೆ ತುಂಟಾಟ, ನಮ್ಮ ನಡುವೆ ಕಿತ್ತಾಟ, ಪ್ರೀತಿ, ಸಹನೆ, ವಾತ್ಸಲ್ಯ, ಮಮತೆ ಎಲ್ಲ ಇತ್ತು ನಮ್ಮ ಮನೆಯಲ್ಲಿ. ಆದರೆ ಈಗಿನ ಕಾಲದಲ್ಲಿ ಮಕ್ಕಳ ಜೊತೆ ಇರೋದು ಮೊಬೈಲ್ ಮಾತ್ರ. ನಾವೆಲ್ಲ ರಜಾದಿನ ಇರುವಾಗ ಒಟ್ಟಿಗೆ ಸೇರಿಕೊಂಡು ಒಂದು ದೊಡ್ಡ ಮಾವಿನ ಮರ ಇತ್ತು. ಆ ಮಾವಿನ ಮರಕ್ಕೆ ಕಲ್ಲೆಸೆಯೋದು, ಆ ಮರಕ್ಕೆ ಹತ್ತೋಕೆ ಆಗದಿದ್ರು ಹತ್ತೋದು, ಅದ್ರ ಮೇಲೆ ನಾವು ಜೋಕಾಲಿ ಆಡ್ತಾಯಿದ್ವಿ. ತುಂಬ ಅಂದರೆ ತುಂಬ ಖುಷಿ ಕೊಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು ನಮ್ಮ ಹೇಳಿ. ಆದರೆ ಮನುಷ್ಯ ಯಾವ ಮಟ್ಟಿಗೆ ಕ್ರೂರಿ ಆಗ್ತಾನೆ ಅಂತ ಹೇಳಿದರೆ, ಪರಿಸರನ ನಾಶ ಮಾಡಿ ಅವನ ಆಸೆಗಳನ್ನು ಈಡೇರಿಸೋಕ್ಕೆ ಶುರು ಮಾಡ್ದ. ದೊಡ್ಡ ದೊಡ್ಡ ಮರಗಳನ್ನು ಕಡಿದು ಮಾರೋಕ್ಕೆ ಶುರು ಮಾಡ್ದ, ಹಣ ಮಾಡೋಕ್ಕೆ ಶುರು ಮಾಡ್ದ. ನಾವು ನೋಡ್ತಾ ಇದ್ದಾಗಿರಿ ಈ ಹಚ್ಚ ಹಸಿರಿನಿಂದ ಕೂಡಿದ್ದ ನಮ್ಮೂರು, ಅಲ್ಲಿ ಹಸಿರು ನೋಡೋದೇ ಅಪರೂಪ ಅನ್ನಿಸ್ತು. ನಮ್ಮ ಕಣ್ಣಾರೆ ಅದೆಷ್ಟೋ ದೊಡ್ಡ ದೊಡ್ಡ ಮರಗಳನ್ನ ಕಡಿದು ತಗೊಂಡು ಹೋಗ್ತಾಯಿದ್ರು. ಹತ್ತಿರದಲ್ಲಿರೋ ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ದುಡ್ಡಿನ ಮತ್ತಲ್ಲಿದ್ದವರು ನಮ್ಮನ್ನು ಕಾಳ ಕಸಕ್ಕಿಂತ ನೋಡಿದರು. ಅಂದು ನಾನು ಹೋಗುವಾಗ ಹಚ್ಚ ಹಸಿರಿಂದ ಕೂಡಿದ್ದ ನನ್ನೂರು ಈಗ ಹೋಗಿ ನೋಡಿದರೆ ಬರಡು ಭೂಮಿಗಿಂತ ಕಡೆ ಆಗಿದೆ. ಕಾರಣ ಯಾರು? ನಾವುಗಳೇ. ನಮ್ಮಲ್ಲಿರೋ ಸ್ವಾರ್ಥ. ಮನುಷ್ಯನ ಆಸೆಗಳಿಗೋಸ್ಕರ ಮರನ ಕಡಿದ್ವಿ, ಪರಿಸರನ ನಾಶ ಮಾಡಿದ್ವಿ. ಅಂದು ನಾನು ನೆಟ್ಟು ನೀರು ಹಾಕಿ ಬೆಳೆಸಿದ ಮರ ಒಂದು ಕಾಲದಲ್ಲಿ ಹೋಗುವಾಗ ಹೆಮ್ಮರವಾಗಿ ಬೆಳೆದಿತ್ತು. ಆದರೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಹೋಗ್ತೀನಿ, ಪುಡ ಸಮೇತ ಕಿತ್ತಾಕಿದ್ದಾರೆ. ಇದು ನಮ್ಮ ಸ್ವಾರ್ಥದಿಂದ. ಹೀಗೆ ಮುಂದುವರಿತಿದ್ರೆ ಎಲ್ಲನ ಕಳ್ಕೊಳ್ತೀವಿ, ನಾವು ಕಳೆದೋಗ್ತೀವಿ. ಸಾಕು ಈ ಸಿಟಿ ಜೀವನ. ಇನ್ನಾದರೂ ನಾನು ನನ್ನ ಹಳ್ಳಿ ಕಡೆ ಹೋಗ್ತೀನಿ. ನನ್ನ ಹಳ್ಳಿನ ಸರಿ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನಿಂದ ಕೈಲಾದಷ್ಟು ನನ್ನ ಊರನ್ನ, ನನ್ನ ಹಳ್ಳಿನ, ನನ್ನ ವಾತಾವರಣ ಸ್ವಚ್ಛವಾಗಿಟ್ಕೊಳ್ತೀನಿ. ಪ್ಲ್ಯಾಸ್ಟಿಕ್ನಿಂದ ಕೂಡಿರೋ ನಮ್ಮ ಪರಿಸರನ ಪ್ಲ್ಯಾಸ್ಟಿಕ್ ಮುಕ್ತವಾಗಿಸೋಣ. ಸ್ವಾರ್ಥನ ಬಿಟ್ಟು ಮುಂದಿನ ಪೀಳಿಗೆಗೆ, ನಮ್ಮ ಮುಂದಿನ ಭವಿಷ್ಯಕ್ಕೆ ಏನಾದರೂ ಸ್ವಲ್ಪ
ಕೆಲಸ ಮಾಡೋಣ. ಬದಲಾವಣೆ ನಮ್ಮಲ್ಲೇ ಬೇಕಾಗಿದೆ.